ಸ್ನೇಹಿತರೆ, ಜೀವನದಲ್ಲಿ ನೀವು ಯಾವತ್ತಾದ್ರೂ ಒಮ್ಮೆ ಆದ್ರೂ ಯಾರಿಗಾದ್ರೂ ಮೋಸ ಮಾಡಿದ್ದೀರಾ? ಹಾಗಾದ್ರೆ ವೈವಾಹಿಕ ಜೀವನಗಳು ಯಾಕೆ ಸುಖಾಂತ್ಯ ಕಾಣೋದಿಲ್ಲ? ಪ್ರೀತಿಯಲ್ಲಿ ಮೋಸ ಯಾಕೆ ಬರುತ್ತೆ? ಒಂದು ಸರ್ವೆ ಪ್ರಕಾರ 30ರಿಂದ 60ರಷ್ಟು ಜನ ಜೀವನದಲ್ಲಿ ಒಮ್ಮೆ ಆದ್ರೂ ಮೋಸ ಮಾಡಿರ್ತಾರಂತೆ. ಹಾಗಾದ್ರೆ ಯಾಕೆ ಅಲ್ಲಿ ಮೋಸ ಆಗತ್ತೆ? ಪ್ರೀತಿ ಇರೋದಿಲ್ವಾ? ಅಥವಾ ಅಫೆಕ್ಷನ್ ಅನ್ನುವಂಥದ್ದು ಕಡಿಮೆ ಆಗಿರತ್ತಾ? ಈ ವಿಡಿಯೋದ ಉದ್ದೇಶ ಇಷ್ಟೇ. ಸೈಂಟಿಫಿಕಲಿ ಮತ್ತು ಸೈಕಾಲಜಿಕಲಿ ಈ ಚೀಟ್ ಹಿಂದೆ ಇರುವಂತ ಟ್ರೂತ್ ನ ಎಕ್ಸ್ಪ್ಲೇನ್ ಮಾಡುವಂಥದ್ದು. ಈ ವಿಡಿಯೋದಲ್ಲಿ ಹೇಳುವಂತ ಸತ್ಯಗಳು ನಿಮಗೆ ಅನ್ಕಂಫರ್ಟ್ ಆಗಬಹುದು. ಇದು ಕೇವಲ ಅವೇರ್ನೆಸ್ ನ ಮುಗಿಸೋದಕ್ಕೋಸ್ಕರ ಮಾತ್ರ ಮಾಡಿರುವಂತ ವಿಡಿಯೋ. ಯಾರೆಲ್ಲ ಇಲ್ಲಿವರೆಗೂ ನಮ್ಮ ಚಾನೆಲ್ ನ ನೋಡ್ತಾ ಇದ್ದೀರಿ, ದಯವಿಟ್ಟು ಸೈಕೋ ಫ್ಯಾಕ್ಟ್ ಹಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೈಕಾಲಜಿಕಲಿ ಮತ್ತು ಮನಃಶಾಸ್ತ್ರದ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಯಾಕೆ ಮನುಷ್ಯರು ಮೋಸ ಮಾಡ್ತಾರೆ, ಇದರ ಹಿಂದಿರುವಂತಹ ಸೈಕಾಲಜಿಯನ್ನ ತಿಳ್ಕೊಳ್ಳೋಣ. ಚೀಟಿಂಗ್ ಸ್ಟ್ಯಾಟಿಸ್ಟಿಕ್ಗಳು ಅಂದ್ರೆ ಅಂಕಿಅಂಶಗಳು ಈ ರೀತಿಯಾಗಿ ಹೇಳುತ್ತೆ. ಹಲವಾರು ಸರ್ವೆಗಳನ್ನ ನೋಡಿದಾಗ ವಿಶ್ವದ ಒಟ್ಟು 10ರಿಂದ 15% ವಿವಾಹಿತ ಪುರುಷರು ಮೋಸ ಮಾಡಿರ್ತಾರಂತೆ. ಇನ್ನು 20ರಿಂದ 25 ವಿವಾಹಿತ ಮಹಿಳೆಯರು ಮೋಸ ಮಾಡಿರ್ತಾರಂತೆ. ಆದ್ರೆ ಎಮೋಷನಲ್ ಕ್ರೈಸಿಸ್ ಆಗಿ 35ರಿಂದ 40% ಆಫ್ಟರ್ ಮಿಡ್ ಲೈಫ್ ಮೋಸ ಮಾಡಿರ್ತಾರಂತ. ಅದನ್ನೇ ಭಾರತಕ್ಕೆ ಹೋಲಿಸಿ ನೋಡಿದ್ರೆ, ಭಾರತದಲ್ಲಿ ಈ ಹಳ್ಳಿಗಳಲ್ಲಿ ಮದುವೆ ಮಾಡ್ತಾರೆ ನೋಡಿ, ಅಥವಾ ಹಳ್ಳಿಗಳಲ್ಲಿ ಪ್ರೇಮಾಂಕುರವಾಗುತ್ತೆ ನೋಡಿ, ಅಲ್ಲಿ ಯಾವುದೇ ರೀತಿಯಾದಂತ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿರಲ್ಲ. ಮತ್ತೆ ಹುಡುಗನ ವಯಸ್ಸು, ಹುಡುಗನ ತಿಳುವಳಿಕೆ, ಅಥವಾ ಹುಡುಗನ ಮನಸ್ಥಿತಿ ಏನೋ, ಅಥವಾ ಹುಡುಗನಿಗೆ ಮ್ಯಾಚ್ ಆಗ್ತಾಳ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ದೇನೆ ಮದುವೆ ಮಾಡಿರ್ತಾರೆ. ಹಾಗಾಗಿ ಭಾರತದ ಹಳ್ಳಿಗಾಡು ಪ್ರದೇಶಗಳಲ್ಲಿ ಜಾಸ್ತಿನೇ ಈ ಮೋಸದ ಬಲೆಯಲ್ಲಿ ಸಿಲುಕಿಕೊಂಡಿರುವವರ ಸಂಖ್ಯೆ ಜಾಸ್ತಿ ಆಗಿರುತ್ತೆ. ಇನ್ನು ವಯೋಮಿತಿ ಅಥವಾ ಏಜ್ ನೋಡೋದಾದ್ರೆ, 20ನೇ ವಯಸ್ಸಿಗೆ ಕ್ಯೂರಿಯಾಸಿಟಿ, ಕುತೂಹಲಕ್ಕಾಗಿ ಪ್ರೀತಿ ಮಾಡಿ ಮೋಸ ಹೋಗಿರ್ತಾರೆ ಅಥವಾ ಮೋಸ ಮಾಡಿರ್ತಾರೆ. 30ರಿಂದ 40 ವರ್ಷದ ವಯೋಮಾನದವರಿಗೆ ಮಿಡ್ ಲೈಫ್ ಕ್ರೈಸಿಸ್, ಮಧ್ಯಂತರ ವಯಸ್ಸಲ್ಲಿ ಬೇಕು ಬೇಡಗಳು ಅಥವಾ ಅವರ ಆಮಿಷಗಳು ನೆರವೇರದೇ ಇದ್ದಾಗ ಮಧ್ಯಂತರ ವಯಸ್ಸಲ್ಲಿ ಬಿಟ್ಟು ಹೋಗಿರ್ತಾರೆ. ಇನ್ನು 50-55 ವರ್ಷದ ವಯೋಮಾನದವರಿಗೆ ಎಮೋಷನಲ್ ಭಾವನೆಗಳು ಅಥವಾ ಭಾವನೆಗಳ ಕೊರತೆಯಿಂದಾಗಿ ಅವರು ಮೋಸ ಮಾಡಿರ್ತಾರೆ. ಇನ್ನು ಜೆಂಡರ್ ಫ್ಯಾಕ್ಟರ್ ನ ನೋಡೋದಾದ್ರೆ, ಭಾರತದಲ್ಲಿ 20ರಿಂದ 25% ವಿವಾಹಿತ ಪುರುಷರಲ್ಲಿ ಈ ಮೋಸದ ವಂಚನೆ ಕಂಡು ಬಂದಿರುತ್ತೆ. ಇನ್ನು 10ರಿಂದ 15% ಮಹಿಳೆಯರು ಆಫ್ಟರ್ ಮ್ಯಾರೇಜ್ ಇವ್ರು ಕೂಡ ಮೋಸ ಮಾಡ್ತಾರೆ. ಆದ್ರೆ ಇದು ನಮ್ಮ ದೇಶದಲ್ಲಿ ಈಗ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾಗಳ ಹಾವಳಿಯಿಂದಾಗಿ ಇದು ಹೆಚ್ಚಾಗ್ತಾ ಇದೆ ಅಂತ ಸರ್ವೆಗಳು ಹೇಳುತ್ತೆ. ಆದ್ರೆ ಭಾರತದಲ್ಲಿ ಈ ಜೆಂಡರ್ ಫ್ಯಾಕ್ಟರ್ ನಲ್ಲಿ ಇನ್ನೊಂದು ಮುಖ್ಯವಾದ ಅಂಶ ಅಂದ್ರೆ, ಗಂಡು ಮಕ್ಳು ಯಾಕೆ ಬಿಟ್ಟು ಹೋಗ್ತಾರೆ? ಫಿಸಿಕಲ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಬಿಟ್ಟು ಹೋಗ್ತಾರೆ ಅಂತ ಸರ್ವೆ ಹೇಳುತ್ತೆ. ಹಾಗೆ ಮಹಿಳೆಯರು ಯಾಕೆ ಬಿಟ್ಟು ಹೋಗ್ತಾರೆ ಅಂತಂದ್ರೆ, ಅಲ್ಲಿ ಅವರಿಗೆ ಎಮೋಷನಲ್ ಬಾಂಡಿಂಗ್ ಸಿಗ್ತಾ ಇಲ್ಲ, ಎಮೋಷನಲಿ ಕನೆಕ್ಟ್ ಆಗ್ತಾ ಇಲ್ಲ ಅನ್ನುವಂತ ಕಾರಣಗಳು ಹಲವಾರು ಬಾರಿ ಸಿಕ್ಕಿದೆ ಅಂತ ಸರ್ವೆ ಕೂಡ ಹೇಳುತ್ತೆ. ಈ ಎಲ್ಲ ಸ್ಟ್ಯಾಟಿಸ್ಟಿಕ್ ಗಳನ್ನ ನೋಡಿದ್ರೆ ನಮಗನ್ಸುತ್ತೆ, ಮೋಸದ ಬಲೆ ಅಥವಾ ಮೋಸದ ಜಾಲ ತುಂಬಾ ವಿಸ್ತರಿತವಾಗ್ತಾ ಹೋಗ್ತಾ ಇದೆ. ಭಾರತ ಕೂಡ ಇದರಲ್ಲಿ ಕಡಿಮೆ ಏನಿಲ್ಲ. ಎಲ್ಲ ಸ್ಟ್ಯಾಟಿಸ್ಟಿಕ್ ಗಳನ್ನ ನೋಡಿದ್ರೆ 60ರಿಂದ 70% ಮನುಷ್ಯರು ಅಥವಾ 100ಕ್ಕೆ 70ರಷ್ಟು ಜನ ಒಂದಿಲ್ಲ ಒಂದು ಕಾರಣಕ್ಕೆ ಮೋಸ ಮಾಡಿರ್ತಾರೆ. ಹಾಗಾದ್ರೆ ಸೈಕಾಲಜಿ ಪ್ರಕಾರ ಇವರು ಮೋಸ ಮಾಡೋದಕ್ಕೆ ಕಾರಣ ಏನು? ಈ ಕಾರಣದ ಹಿಂದಿರುವ ರಹಸ್ಯಗಳಾದ್ರೂ ಯಾವುವು? ಇವುಗಳನ್ನ ತಿಳಿದುಕೊಳ್ಳೋಣ. ಮೊದಲನೇದು ಮೈಂಡ್ ಕೆಮಿಸ್ಟ್ರಿ, ಮನುಷ್ಯನ ತಲೆಯಲ್ಲಿ ಬರುವಂತ ರಾಸಾಯನಿಕ ಪ್ರಕ್ರಿಯೆಗಳು. ಉದಾಹರಣೆಗೆ ಮೊದಲನೇ ಬಾರಿಗೆ ಮದುವೆ ಆಗಿರುತ್ತೆ, ಮೊದಲನೇ ಬಾರಿಗೆ ಹೊಸ ಹೆಂಡತಿ ಸಿಕ್ಕಿರ್ತಾಳೆ ಅಥವಾ ಹೊಸ ಗಂಡ ಸಿಕ್ಕಿರ್ತಾನೆ. ಬಟ್ ಆಪ್ಷನ್ಸ್ ಬೇರೆ ಬೇರೆ ಇರುತ್ತೆ, ತದ್ವಿರುದ್ಧವಾಗಿರುತ್ತೆ. ಹೊಸ್ತು ಅಂದ ತಕ್ಷಣ ಮೈಂಡ್ ಅಲ್ಲಿ ಏನೋ ಡೋಪಾಮೈನ್ ರಿಲೀಸ್ ಆಗಿರುತ್ತೆ. ಹೊಸತು ಅಂದ ತಕ್ಷಣ ಹುರುಪಿರುತ್ತೆ, 1, 2, 3 ವರ್ಷದವರೆಗೆ ಮಾತ್ರ. ತದನಂತರದಲ್ಲಿ ಅದು ಎರೇಸ್ ಆಗಕ್ಕೆ ಶುರುವಾಗುತ್ತೆ. ಅಯ್ಯೋ, ಅಟ್ಯಾಚ್ಮೆಂಟ್ ಸ್ಟೈಲೇ ಸರಿ ಇಲ್ಲ ಗುರು, ಇವ್ರ ಜೊತೆಗೆ ಹೆಂಗಾದ್ರೂ ನಾನು ಈಗ ಬೇಕೋ, ಅಥವಾ ಇವ್ರ ಪರ್ಸನಾಲಿಟಿ ನನ್ನ ಜೊತೆಗೆ ಮ್ಯಾಚೇ ಆಗೋದಿಲ್ಲ ಗುರು ಅನ್ನುವಂತ ತೊಂದರೆಗಳು ಕಾಣಿಸಕ್ ಶುರುವಾಗುತ್ತೆ. ಈ ಅಟ್ಯಾಚ್ಮೆಂಟ್ ಸ್ಟೈಲ್ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದ್ರೆ, ಹಿಂದಿನ ವಿಡಿಯೋದಲ್ಲಿ ಅಟ್ಯಾಚ್ಮೆಂಟ್ ಸ್ಟೈಲ್ ಬಗ್ಗೆ ಕಂಪ್ಲೀಟ್ ಆಗಿ ವಿವರಣೆ ಕೊಟ್ಟಿದ್ದೀವಿ. ಈ ಅಟ್ಯಾಚ್ಮೆಂಟ್ ಸ್ಟೈಲ್ ಅಲ್ಲಿ ಆಂಕ್ಸಿಯಸ್ ಅಟ್ಯಾಚ್ಮೆಂಟ್ ಅನ್ನೋದಿತ್ತು ಅಂದ್ರೆ, ಇಂಟಿಮೇಸಿ ಸಮಯದಲ್ಲಿ ಚೀಟಿಂಗ್ ಮಾಡಕ್ಕೆ ಶುರು ಮಾಡ್ತಾರೆ. ಇನ್ನು ಪರ್ಸನಾಲಿಟಿ ನಾರ್ಸಿಸಿಸಮ್ ನ ಅವರು ತೋರಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಒಂಥರ ಕ್ರೂರವಾಗಿ ಕ್ರುಯಾಲಿಟಿನ
ತೋರಿಸುವಂಥದ್ದು ಅಥವಾ ಅವಳನ್ನ ಮಾನಸಿಕವಾಗಿ ಹಿಂಸೆ ಮಾಡುವಂಥದ್ದು ಕೂಡ ಶುರುವಾಗುತ್ತೆ. ಇನ್ನು ಮ್ಯಾಕಿಬೆಲಿಸಮ್ ಅಂತ ಹೇಳ್ತಾರೆ, ಅದು ಟ್ರಯಡ್ ಪರ್ಸನಾಲಿಟಿ ಅಂತ ಬರುತ್ತೆ. ವ್ಯಕ್ತಿಯ ವ್ಯಕ್ತಿತ್ವವನ್ನು ಮ್ಯಾನಿಪುಲೇಟ್ ಮಾಡುವಂಥದ್ದು. ಆಕೆ ಅಲ್ಲ ಅಥವಾ ಆಕೆಯ ನಡವಳಿಕೆಗಳು ಸರಿ ಇಲ್ಲ, ಆಕೆಯ ಮನಸ್ಥಿತಿ ಸರಿ ಇಲ್ಲ, ಅಥವಾ ಆತನ ನಿರ್ಧಾರಗಳು ತಪ್ಪಿದೆ, ಆತನ ಮೈಂಡ್ ನ ಮ್ಯಾನಿಪುಲೇಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಇದು ಮುಖ್ಯವಾದಂತ ಕಾರಣಗಳು. ಆದ್ರೆ ಇಲ್ಲಿ ಕಾರಣಗಳ ಜೊತೆಗೆ ಮಾನಸಿಕ ಹಿಂಸೆಗಳು, ತೊಳಲಾಟಗಳು ಕೂಡ ಜಾಸ್ತಿ ಆಗಿರುತ್ತೆ. ಮೊದಲ ಬಾರಿಗೆ ಮದುವೆಯಾದಾಗ ಡೊಪಮೈನ್ ಆದಂತ ರಿಲೀಸ್ ಆದಂತ ಡೊಪಮೈನ್ಗಳು ಇನ್ನೊಂದು ಪರ ಸ್ತ್ರೀಯರನ್ನ ನೋಡಿದಾಗ ಆಟೋಮೆಟಿಕ್ ಆಗಿ ಡೊಪಮೈನ್ ರಸ್ ಆಗಕ್ಕೆ ಶುರುವಾಗುತ್ತೆ. ಮನೆಯ ಹೆಂಡತಿಯ ಬದಲು ಬೇರೆಯ ಹೆಣ್ಣನ್ನು ನೋಡಿದಾಗ ಅಥವಾ ಬೇರೆಯ ಪುರುಷನನ್ನ ನೋಡಿದಾಗ ಡೊಪಮೈನ್ ಅನ್ನುವಂಥದ್ದು ರಿಲೀಸ್ ಆಗಕ್ಕೆ ಶುರುವಾಗುತ್ತೆ. ಆಗ ಮೈಂಡ್ ಏನ್ ಮಾಡುತ್ತೆ, ಹೊಸ ರಿಲೇಶನ್ಶಿಪ್ ಬೇಕು ಅಥವಾ ಹೊಸಬರ ಪರಿಚಯ ಆಗ್ಬೇಕು, ಹೊಸಬರ ಸಾಂಗತ್ಯ ಬೇಕು ಅಂತ ಬಯಸಕ್ಕೆ ಶುರು ಮಾಡುತ್ತೆ. ಇದು ಮೋಸದ ಹಿಂದಿರುವಂತ ಜಾಲ. ಇನ್ನು ಮೋಸನ ಮಾಡೋದಿಕ್ಕೆ ಏನೆಲ್ಲ ಮಾಡ್ತಾರೆ ಅಥವಾ ಅಲ್ಲಿ ಏನಿರುತ್ತೆ, ಕಾರಣಗಳು ಏನೇನಿರ್ಬೋದು ಅಥವಾ ಇನ್ನೂ ಹೆಚ್ಚಾಗಿ ಏನ್ ಮಾಡಬಹುದು ಅನ್ನೋದನ್ನ ಮುಂದಿನ ಭಾಗದಲ್ಲಿ ವಿವರಿಸ್ತೇನೆ. ಲ್ಯಾಕ್ ಆಫ್ ಎಮೋಷನಲ್ ಕನೆಕ್ಷನ್ಸ್. ನಾವು ಭಾವನೆಗಳಿಂದ ದೂರ ಉಳಿದ್ರೆ, ಅಂದ್ರೆ ನಾವು ಅವರಿಗೆ ಸರಿಯಾಗಿ ಗೌರವ ಕೊಡದ ಹೋದ್ರೆ ಅಥವಾ ಭಾವನೆಗಳಿಂದ ಅವ್ರನ್ನ ದೂರವಾಗಿಸಿದ್ರೆ, ಹೆಣ್ಣಾಗ್ಲಿ ಗಂಡಾಗ್ಲಿ ಭಾವನೆಯನ್ನದನ್ನ ಬಯಸ್ತಾರೆ ಅಥವಾ ಬಯಸ್ತಾನೆ. ಅವನಿಗೂ ಕೂಡ ಪ್ರೀತಿ, ಮಮಕಾರ, ವಾತ್ಸಲ್ಯ, ನಮ್ದು ತಮ್ದು ಅನ್ನುವಂಥದ್ದು ಬೇಕು. ಅವನು ಯಾವಾಗ ನಾವು ಭಾವನೆಗಳಿಂದ ದೂರ ಇಡಕ್ಕೆ ಶುರು ಮಾಡ್ತೀವೋ ಆವಾಗ ಆಟೋಮೆಟಿಕ್ ಆಗಿ ಮೋಸದ ಸಂಚು ನಡೆಯಕ್ಕೆ ಶುರುವಾಗತ್ತೆ. ಇನ್ನು ಎರಡನೇದು ಸೆಕ್ಸುವಲ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್. ಲೈಂಗಿಕ ಅಥವಾ ಈ ಸಂಬಂಧಗಳಲ್ಲಿ ಲೈಂಗಿಕ ಕ್ರಿಯೆ ಕೂಡ ಒಂದು ಸಂಬಂಧಗಳನ್ನ ಗಟ್ಟಿಮುಟ್ಟಾಗಿಸೋದಿಕ್ಕೆ ಒಂದು ಚೂರು ಹೆಲ್ಪ್ ಮಾಡುತ್ತೆ. ಅದನ್ನು ಕೂಡ ನಾವು ಏರುಪೇರು ಮಾಡ್ಕೊಂಡ್ಬಿಟ್ರೆ ಸಂಸಾರ ಒಡೆಯೋದ್ರಲ್ಲಿ ಎರಡು ಮಾತಿಲ್ಲ. ಹಾಗಾಗಿನೇ ಸೆಕ್ಸುವಲ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅನ್ನುವಂಥದ್ದು ಮನುಷ್ಯನ ಮೈಂಡಲ್ಲಿ ಬಂತು ಅಂತಂದ್ರೆ ಅದು ಇನ್ನೇನೇನೋ ಯೋಚನೆ ಮಾಡಕ್ ಶುರು ಮಾಡುತ್ತೆ, ಹೊರಗಡೆ ಸಂಬಂಧಗಳು ಬೆಳೆಯೋಕ್ ಶುರು ಆಗುತ್ತೆ. ಇದು ಕೂಡ ಮುಖ್ಯವಾದ ಕಾರಣ ಆಗಿರುತ್ತೆ. ಮೈಂಡ್ ಇದನ್ನ ತುಂಬಾನೇ ಈಸಿಯಾಗಿ ಟ್ರಿಗರ್ ಮಾಡುತ್ತೆ. ಇನ್ನು ಮೂರನೇದು ಅಪಾರ್ಚುನಿಟೀಸು. ನೀವು ಅಪಾರ್ಚುನಿಟಿನ ಕೊಡ್ತಾ ಇದ್ರೆ ಅಥವಾ ಅಪಾರ್ಚುನಿಟಿನ ಕೊಟ್ರೆ ಅವರು ಹೊರಗಡೆ ಇನ್ನೊಂದು ವ್ಯವಹಾರ ಬೆಳೆಸೋದಕ್ಕೆ ಸನ್ನದ್ಧರಾಗಿರ್ತಾರೆ. ಹುಡುಗ ಆಗಿರ್ಲಿ ಹುಡುಗಿ ಆಗಿರ್ಲಿ, ಬೋತ್ ಆರ್ ಈಕ್ವಲ್. ಆದ್ರೆ ಅಪಾರ್ಚುನಿಟಿನ ನಾವು ಕ್ರಿಯೇಟ್ ಮಾಡಿ ಕೊಡಬಾರ್ದು. ಮನೆಯಲ್ಲಿ ಏನೇ ಅಶಾಂತಿಯುತ ಗಲಭೆಗಳಾಗಿರ್ಲಿ, ಅಶಾಂತಿತ ಉಳಿದ ಅಂತ ಏನೇ ಒಂದು ಘರ್ಷಣೆ ಆಗಿದ್ರು ಕೂಡ ಅದನ್ನ ಪ್ರೀತಿಯಿಂದಾನೇ ಕೊನೆ ಮಾಡಬೇಕು. ನಾವು ಕೋಪದಿಂದ ಹೋಗಲು ನಿನ್ನಂತವನ್ನ ನೋಡಿದೀನಿ, ಆಕೆ ಕೂಡ ಇನ್ನೂ ಏನು ಹೇಳಿದ್ರೆ ಅಂತ ಅಂದ್ರೆ ಅಲ್ಲಿ ಅಪಾರ್ಚುನಿಟಿ ಕ್ರಿಯೇಟ್ ಆಗಿರುತ್ತೆ. ಅವನು ಕೂಡ ಆಯ್ತು ಇವಳಿಗೆ ಬುದ್ಧಿ ಕಲಿಸ್ಬೇಕು ಅಂತಾನೆ ಆತ ಇನ್ನೇನೋ ತಪ್ಪು ಮಾಡ್ತಾನೆ. ಇನ್ನು ಇಫ್ ಯು ಟ್ರಿಗರ್ ಮೀ ಐ ವಿಲ್ ಟ್ರಿಗರ್ ಯು ಅಥವಾ ಇಫ್ ಯು ಹರ್ಟ್ ಮೀ ಐ ವಿಲ್ ಹರ್ಟ್ ಯು. ರಿವೆಂಜ್ ಕೂಡ ತಗೊಳ್ಳುವಂಥದ್ದು. ಹಾಗಾಗಿನೇ ನಾವೇನಾದ್ರೂ ತಪ್ಪು ಮಾಡ್ತೀವಿ ಅಂತ ತಿಳ್ಕೊಳ್ಳಿ, ಹುಡುಗನ ಕಡೆಯಿಂದ ಏನೋ ತಪ್ಪಾಗಿರತ್ತೆ, ಬಟ್ ಅವನು ಅದನ್ನ ಸಮರ್ಥನೆ ಮಾಡ್ತಾ ಇರ್ತಾನೆ. ನೋ ಆಕೆ ನನ್ನ ಫ್ರೆಂಡ್ ಕಣೆ, ಬರೀ ನನ್ನ ಫ್ರೆಂಡು, ಆಕೆ ನನ್ನ ಕ್ಲೋಸ್ ಫ್ರೆಂಡ್ ಕಣೆ, ನನ್ನ ಕ್ಲಾಸ್ಮೇಟು, ಇನ್ನೇನೋ ಇರ್ಬೋದು. ಅವಾಗ ನೀನ್ ಇದನ್ ಮಾಡ್ತೀಯ ತಾನೆ, ನನ್ಗೂ ಇದ್ ಮಾಡಕ್ ಬರುತ್ತೆ, ಇಫ್ ಯು ಹರ್ಟ್ ಮೀ ಐ ವಿಲ್ ಹರ್ಟ್ ಯು ಅಂತ ಹೇಳಿ ಆಕೆ ಅವನು ಮಾಡಿದ ತಪ್ಪನ್ನ ಕೂಡ ಈಕೆ ಮಾಡ್ತಾಳೆ. ಅವಾಗ ಸಂಸಾರ ಮೂಲೆ ಗುಂಪಾಗೋಗುತ್ತೆ. ಇದು ಕೂಡ ಒಂದು ರಿವೆಂಜ್ನ ಚೀಟಿಂಗ್ ಅಲ್ಲಿ ಬರುತ್ತೆ. ಇನ್ನು ಮುಂದೆ ಲೋ ಎಸ್ಟೀಮ್ ಪವರ್, ಅಂದ್ರೆ ಲೋ ಸೆಲ್ಫ್ ಎಸ್ಟೀಮ್. ಅವನಿಗೆ ಅವನ ಮೇಲೆ ನಂಬಿಕೆ ಇರೋದಿಲ್ಲ, ಬರೀ ವ್ಯಾಲಿಡೇಷನ್ಗೋಸ್ಕರ ಸೀಕಿಂಗ್ ನಡೀತಾ ಇರುತ್ತೆ. ಅವನಿಗೆ ಯಾರಾದ್ರೂ ಗುರುತಿಸೋರು ಬೇಕು ಅಥವಾ ನನ್ನನ್ನ ನಾನು ಬೇರೆ ಕಡೆ ಗುರುತಿಸ್ಕೊಳ್ತೇನೆ ಅನ್ನುವಂತ ಹಂಬಲ. ಮನೆಯಲ್ಲಿ ಹೆಂಡತಿ ಇದ್ರು ಕೂಡ ಸ್ತ್ರೀಲೋಲಂತರ ಹುಡುಗಿ ಕಾಲೇಜ್ ಮುಂದೆ, PG ಮುಂದೆ, ಹಾಸ್ಟೆಲ್ ಮುಂದೆ ಹೋಗಿ ನಿಂತ್ಕೊಳ್ಳುವಂಥದ್ದು. ಯಾರಾದ್ರೂ ಮದ್ವೆ ಆಗಿದ್ಯಾ ಅಂತ ಕೇಳಿದ್ರೆ ಇಲ್ಲ, ನಾನಿನ್ನು ಬ್ಯಾಚುಲರ್, ನಾನಿನ್ನು ಮದ್ವೆ ಆಗಿಲ್ಲ. ಯಾರಾದ್ರೂ ಚಂದನೆಯ ಹುಡುಗಿ ಸಿಕ್ಕಿದ್ರೆ ನಂಬರ್ನ ಕೊಡುವಂಥದ್ದು. ಇದೆಲ್ಲವೂ ಕೂಡ ಚೀಟಿಂಗ್ ಸ್ಟ್ಯಾಟಿಸ್ಟಿಕ್ ಅಲ್ಲೇ ಬಂದಿರುತ್ತೆ, ಮತ್ತೆ ರೀಸನ್ಸ್ ಗಳಲ್ಲೂ ಕೂಡ ಬರುತ್ತೆ. ಇನ್ನು ಫೈನಲ್ಲು ಕೊನೆಯದು, ಇದು ಪವರ್ಫುಲ್ ಆದಂತ ಕಾರಣ ಆಗಿರುತ್ತೆ. ಏನ್ ಗೊತ್ತಾ, ಎಸ್ಕೇಪಿಂಗ್ ಫ್ರಮ್ ಪ್ರಾಬ್ಲಮ್ಸ್ಗಳು ಮನುಷ್ಯನಿಗೆ ಸರ್ವೇ ಸಾಮಾನ್ಯವಾಗಿ ಬರುತ್ತೆ. ಅದರಲ್ಲೂ ಸಂಬಂಧಗಳಲ್ಲಿ ಹೇಳೋದೇ ಬೇಡ. ಬೆಳಿಗ್ಗೆ ಇರುವಂತ ಪ್ರಾಬ್ಲಮ್ ರಾತ್ರಿ ಅಷ್ಟೊತ್ತಿಗೆ ಬೆಟ್ಟದಾಕಾರವಾಗಿರುತ್ತೆ. ಆದ್ರೆ ಅದರಿಂದ ಎಸ್ಕೇಪ್ ಆಗೋದಿಕ್ಕೆ ಅಂತಾನೆ ಕೆಲವೊಂದು ಕಳ್ಳ ಸಂಬಂಧಗಳು ಹುಟ್ಕೊಳ್ಳುತ್ತೆ. ಅಥವಾ ಅಯ್ಯೋ ಯಾಕಾದ್ರೂ ಮದ್ವೆ ಆದ್ನಪ್ಪ ಇವಳನ್ನ, ಅಯ್ಯೋ ಯಾಕಾದ್ರೂ ಮದ್ವೆ ಆದ್ನಪ್ಪ ಇವನನ್ನ, ಬರೀ ಕುಡಿತಾನೆ,
ಬರೀ ಹೊರಗಡೆ ಇರುವ ಹೆಣ್ಮಕ್ಳ ಬಗ್ಗೆನೆ ಮಾತನಾಡ್ತಾನೆ. ಮಕ್ಕಳ ಬಗ್ಗೆ ಕೇರ್ ಮಾಡಲ್ಲ. ಮನೆತನ ಅನ್ನುವಂಥದ್ದು ಇವನ್ ತಲೆಯಲ್ಲಿ ಇಲ್ವೇ ಇಲ್ಲ. ಮಕ್ಕಳು, ಮನೆ, ಸಂಸಾರ ಅನ್ನೋದ್ರ ಬಗ್ಗೆ ಜವಾಬ್ದಾರಿನೇ ಇಲ್ಲ. ಈ ಪ್ರಾಬ್ಲಮ್ಗಳು ಕೆಲವೊಮ್ಮೆ ಅಡ್ಡದಾರಿ ತುಳಿಸುತ್ತವೆ ಅಥವಾ ಮೋಸ ಮಾಡ್ಸಕ್ ಹಚ್ಚುತ್ತೆ. ಇದು ಕೂಡ ಸರ್ವೇ ಸಾಮಾನ್ಯವಾಗಿ 80ರಿಂದ 90% ಮುರಿದು ಹೋದ ಸಂಬಂಧಗಳಲ್ಲಿ ಮುಖ್ಯವಾದ ಕಾರಣ ಆಗಿರುತ್ತೆ. ಹಾಗಾಗಿ ಪ್ರಾಬ್ಲಮ್ ಏನೇ ಇರಲಿ ಅದಕ್ಕೊಂದು ಸೊಲ್ಯೂಷನ್ ನ ಫೈಂಡ್ ಔಟ್ ಮಾಡ್ಕೋಬೇಕು. ನಮ್ಮನ್ನ ನಾವು ಮೋಸ ಮಾಡಿಸ್ಕೊಳ್ಬಾರ್ದು ಅಥವಾ ಮೋಸ ಮಾಡಬಾರ್ದು. ಯಾವುದೇ ಒಂದು ಪ್ರಾಬ್ಲಮ್ ಆಗಿದ್ರು ಕೂಡ ಅದಕ್ಕೆ ಸೊಲ್ಯೂಷನ್ ಅಂತ ಇದ್ದೇ ಇರುತ್ತೆ. ಇವುಗಳು 6 ಮುಖ್ಯ ಕಾರಣಗಳನ್ನ ನಿಮ್ ಮುಂದೆ ಇಟ್ಟಿದ್ದೇನೆ. ಹಾಗಾದ್ರೆ ಅವ್ರು ಏನೇನ್ ಮಾಡಬಹುದು? ಚೀಟಿಂಗ್ ಮಾಡ್ತಾರೆ ಅಂದ್ರೆ ಏನ್ ಚೀಟಿಂಗ್ ಮಾಡ್ತಾರೆ? ಹಾಗಾದ್ರೆ ಈ ಹಿಂದೆ ಹೇಳಿರುವಂತ ಎಲ್ಲ ಸೂಚನೆಗಳು, ಎಲ್ಲ ಅಂಶಗಳು ಎಲ್ಲಾದ್ರೂ ಯಾರ ಜೀವನದಲ್ಲಾದ್ರೂ ನಡೆದಿದ್ರೆ ಈ ಮುಂದೆ ಹೇಳುವ ಕೆಲ ಅಂಶಗಳನ್ನ ಗಮನಿಸಿದ್ರೆ ನಿಮ್ಗೆ ಗೊತ್ತಾಗತ್ತೆ ನಿಮ್ಮ ಪಾರ್ಟ್ನರ್ ನಮ್ಗೆ ಚೀಟಿಂಗ್ ಮಾಡ್ತಿದ್ದಾನ ಅಥವಾ ಇಲ್ವಾ ಅಂತ. ಹಾಗಾದ್ರೆ ಏನ್ ಮಾಡಬಹುದು? ಔಟ್ಸೈಡ್ ರಿಲೇಶನ್ಶಿಪ್ ನ ಹೊಂದ್ತಾರೆ. ಮೊದಲನೇದು ಮೇಜರ್ ಫ್ಯಾಕ್ಟರೇ ಅದು. ಹೊರಗಡೆ ಸಂಪರ್ಕ ಬೆಳೆಸ್ತಾರೆ. ಭಾವನೆಗಳನ್ನ ಹೊರಗಡೆಯಿಂದ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಯಾರಾದ್ರೂ ಅವ್ರಿಗೆ ಪ್ರೀತಿಯಿಂದ ಮಾತನಾಡ್ಸೋರು ಅಥವಾ ಪ್ರೀತಿಯಿಂದ ಪರಿಚಿತರಾಗೋರು ಕಂಡ್ರೆ ಜಾಸ್ತಿಯಾಗಿ ಅವ್ರ ಕಡೆ ವಾಲಕ್ ಶುರು ಮಾಡ್ತಾರೆ. ಆಮೇಲೆ ಡೇಟಿಂಗ್ ಸೈಟ್ಗಳು, ಟಿಂಡರು, ಬ್ಲಾಬ್ಲಾ ಇತರೆಯಾದಂತ ಟಿಂಡರ್ ಸೈಟ್ ಅಥವಾ ವೆಬ್ಸೈಟ್ಗಳಿಗೆ ಹಾನಿ ಆಗ್ತಾರೆ. ಹಾಗೆ ದೈಹಿಕವಾಗಿ ಕೂಡ ಹೊರಗಡೆ ಸಂಬಂಧವನ್ನ ಬೆಳೆಸೋದಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಒಂದು ರಾತ್ರಿ ನಾವೇನಾದ್ರೂ ಅಕಸ್ಮಾತ್ ಅವರನ್ನ ಹೊರಗಡೆ ಬಿಟ್ರೆ, ಒಂದು ರಾತ್ರಿ ಅವರನ್ನ ಹೊರಗಡೆಯ ಮನೆಯಲ್ಲಿ ಅಥವಾ ಹೊರಗಡೆಯ ಯಾರದ್ರ ಜೊತೆಗೆ ರಿಲೇಶನ್ಶಿಪ್ ಅಲ್ಲಿ ಬಿಟ್ರೆ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಹಾಗಾಗಿನೇ ಎಚ್ಚರಿಕೆ ವಹಿಸಿ ಮತ್ತು ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಇಂದ ನಿಮ್ಮನ್ನು ನೀವು ಹಿಂದೆ ತೆಗೆದುಕೊಳ್ಳಿ. ಮುಂದೆ ಏನಾಗುತ್ತೆ, ಯಾವ ರೀತಿಯಾದಂತ ಚೀಟಿಂಗ್ಸ್ ಗಳನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳಿದುಕೊಂಡ್ರೆ ಅದರ ಸಿಗ್ನಲ್ಸ್ ಅಂದ್ರೆ ಯಾವ ರೀತಿ ವಾರ್ನಿಂಗ್ ಸೈನ್ಸ್ ಗಳು ಏನೇನ್ ಬರುತ್ತೆ ಅವ್ರಿಗೆ ನಿಮ್ಗೆ ಗೊತ್ತಾಗ್ಬಿಡ್ಬೇಕು. ಅವ್ರು ಯಾವ ರೀತಿಯಾದಂತ ಹೊರಗಡೆ ಏನ್ ಕೆಲಸ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ಕೂಡ ಅವರು ಗೆಸ್ಟರ್ ಮೂಲಕ ತೋರಿಸೇ ಕೊಡ್ತಾರೆ ಮನೆಯಲ್ಲಿ. ಆ ರೀತಿಯಾದಂತ ವಾರ್ನಿಂಗ್ ಸೈನ್ಸ್ ಗಳು ನಿಮ್ಗೆ ಕಂಡು ಬಂದ್ರೆ ಖಂಡಿತವಾಗ್ಲೂ ಅವರನ್ನ ತಿದ್ದೋದಿಕ್ಕೆ ಪ್ರಯತ್ನ ಮಾಡಿ. ಮೊದಲಿಗೆ ವಾರ್ನಿಂಗ್ ಸೈನ್ ಬಂದು ಬಿಹೇವಿಯರಲ್ ಆಗಿರುತ್ತೆ. ಉದಾಹರಣೆಗೆ ಫೋನ್ ನ ಲಾಕ್ ಮಾಡ್ತಾರೆ, ಅಥವಾ ಯಾರ್ದೋ ಕರೆ ಬಂತು ಅಂದ ತಕ್ಷಣ ಮನೆ ಬಿಟ್ಟು ಆಚೆ ಹೋಗಿ ಮಾತಾಡ್ತಾರೆ, ಅಥವಾ ಎಲ್ಲ ರೀತಿಯಾದಂತ ಕಾಂಟ್ಯಾಕ್ಟ್ಸ್ ಗಳನ್ನ ಹೈಡ್ ಮಾಡಿದಕ್ಕೆ ಶುರು ಮಾಡ್ತಾರೆ. ಯಾವುದೋ ಒಂದು ಫೋನ್ ಬಂತು ಅಂದ್ರೆ ಗಂಟೆಗಟ್ಟಲೆ ಮೇಲೆ ಟೆರೆಸ್ ಮೇಲೆ ಹೋಗಿ ನಿಂತು ಮಾತಾಡ್ಕೊಳ್ಳುವಂಥದ್ದು ಅಥವಾ ಹೊರಗಡೆ ಹೋಗಿ ನಿಂತು ಮಾತನಾಡುವಂಥದ್ದು, ಇದು ಕೂಡ ಮೊದಲನೆಯ ಡೇಂಜರ್ ವಾರ್ನಿಂಗ್ ಸೈನ್ ಆಗಿರುತ್ತೆ. ಇನ್ನು ಎರಡನೇದು ಬಿಹೇವಿಯರಲ್ ಆದ್ಮೇಲೆ ನಮ್ಮನ್ನ ಅವಾಯ್ಡ್ ಮಾಡುವಂಥದ್ದು. ರಿಲೇಶನ್ಶಿಪ್ ಅಲ್ಲಿ ಈ ಗಂಡ ಹೆಂಡತಿನ ಅವಾಯ್ಡ್ ಮಾಡುವಂಥದ್ದು, ಕಡಿಮೆ ಮಾತುಕತೆ, ಮೆಸೇಜ್ಗೆ ಸಿಗದೆ ಇರುವಂಥದ್ದು, ಫೋನ್ ಕಾಲ್ಗೆ ಸಿಗದೆ ಇರುವಂಥದ್ದು, ಯಾವಾಗ್ಲೂ ಒಮ್ಮೆ ಫೋನ್ ಮಾಡಿದ್ರೆ ಆಯ್ತು ಬಂದೆ ಇಷ್ಟೇ. ಈ ರೀತಿಯಾದಂತ ಅವಾಯ್ಡ್ಗಳು ಜಾಸ್ತಿ ಆಗಕ್ ಶುರು ಆಯ್ತು ಅಂತಂದ್ರೆ ನಿಮ್ಮ ಮೇಲಿನ ಕಾಳಜಿ ಕಡಿಮೆ ಆಗ್ತಾ ಇದೆ ಅಂತಾನೆ ಅರ್ಥ. ಇನ್ನು ಮೂರನೇದು ಲೇಟ್ ನೈಟ್ ಹೊಸದಾಗಿ ಡ್ರೆಸ್ ಮಾಡ್ಕೊಂಡು ಪರ್ಫ್ಯೂಮ್ಗಳನ್ನ ಹೊಡ್ಕೊಂಡು ಹೊರಗಡೆ ಹೊರಟಿದ್ದಾರೆ ಅಂದ್ರೆ ಕನ್ಫರ್ಮ್ ಆಗಿ ತಿಳ್ಕೊಳ್ಬೇಕು, ಇಲ್ಲ ಎಲ್ಲೋ ದಾರಿ ತಪ್ಪಿದೀವಿ, ಎಲ್ಲೋ ದಾರಿ ತಪ್ತಾ ಇದೆ. ಇದು ದಾರಿ ತಪ್ಪಕ್ಕೂ ಮುಂಚೆ ಎಚ್ಚೆತ್ಕೊಳ್ಬೇಕು. ಇದು ಕೂಡ ಡೇಂಜರ್ ಸೈನ್ ಆಗಿರುತ್ತೆ. ಇನ್ನು ಕೊನೆಯದಾಗಿ ಇಂಟಿಮೆಸಿ ಟೈಮಲ್ಲಿ ಅಥವಾ ಈ ದೈಹಿಕ ಸಂಬಂಧಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ಳದೆ ಇರುವಂತದ್ದು. ನೋ ಐ ಡೋಂಟ್ ಹ್ಯಾವ್ ಇಂಟ್ರೆಸ್ಟ್, ಪ್ಲೀಸ್ ಗೋ ಅವೇ. ಈ ತರ ಕೆಲವೊಂದು ವಿಚಾರಗಳು ಮಧ್ಯರಾತ್ರಿ ನಡೀತಾ ಇರುತ್ತೆ ಅಥವಾ ನಡೀತಾನೆ ಇರುತ್ತೆ. ನೀವು ಎಷ್ಟೇ ಫೋರ್ಸ್ ಮಾಡಿದ್ರು ಕೂಡ ಆ ಕಡೆಯಿಂದ ಅವರು ಬೇಡ, ಇಲ್ಲ ಆಗಲ್ಲ, ನಂಗೆ ಮೂಡಿಲ್ಲ, ನಾನು ಮತ್ತೆ ಯಾವಾಗ್ಲಾದ್ರೂ ಬೇಕಾದ್ರೆ ಟ್ರೈ ಮಾಡ್ತೇನೆ ಅನ್ನುವಂತ ಮಾತುಗಳನ್ನ ಕೇಳ್ತಿರ್ತಾರೆ. ಬಿಕಾಸ್ ಅವರಿಗೆ ಹೊರಗಡೆಯಿಂದ ಅದು ಸಿಗ್ತಾ ಇರುತ್ತೆ. ಇದು ಕೂಡ ಮೋಸ್ಟ್ ಡೇಂಜರಸ್ ವಾರ್ನಿಂಗ್ ಆಗಿರುತ್ತೆ. ಇನ್ನು ಫಿಫ್ತ್ ಒನ್ನು, ಮತ್ತೆ ಅವರು ಮನಸ್ಸಲ್ಲಿ ಏನೇ ಒಂದು ತೊಳಲಾಟ, ನೋವು, ವೇದನೆ ಇದ್ದು ಕೂಡ ನಿಮ್ಮ ಮುಂದೆ ಬಿಚ್ಚಿಟ್ಕೊಳ್ಳೋದು ಹೋಗೋದೇ ಇಲ್ಲ. ನೀವು ಎಷ್ಟೇ ಮಾತಾಡಿದ್ರು ಗಂಟೆಗೆ ಒಂದ್ಸರ್ತಿ ಹ್ಞೂ ಅಂದ್ರೆ ಅಬ್ಬಬ್ಬಾ ಗಂಟೆಗೆ ಒಂದ್ಸರ್ತಿನಾದ್ರೂ ಹ್ಞೂ ಅಂತಾನೆ ಅನ್ಬೋದು. ಆದ್ರೆ ಮನಸ್ಫೂರ್ತಿಯಾಗಿ ಮಾತನಾಡೋದೇ ಇಲ್ಲ. ಊಟ ಆಯ್ತಾ? ತಿಂದೆ. ಏನ್ ಮಾಡಿದ್ಯಾ ತಿನ್ನಕ್ಕೆ? ಇಷ್ಟನ್ ಬಿಟ್ಟು ಇನ್ ಮಿಕ್ಕಿರೋ ಮನಸ್ಸಿನ ಭಾವನೆಗಳನ್ನ ಹಂಚ್ಕೊಳ್ಳೋದಕ್ಕೆ ಹೋಗೋದೇ ಇಲ್ಲ. ಇದು ಹೈಲಿ ಡೇಂಜರಸ್ ವಾರ್ನಿಂಗ್ ಆಗಿರುತ್ತೆ. ಇವು ವಾರ್ನಿಂಗ್ಗಳು. ನೀವು ಇದ್ರಿಂದ ಆಗುವಂತ ಸಮಸ್ಯೆಗಳು ಇನ್ಸೋಮಿನಿಯಾ ಇರ್ಬೋದು, PTOC ಇರ್ಬೋದು, ಗಂಡ ಹೆಂಡತಿ ಮಧ್ಯೆ ವೈಮನಸ್ಯ ಬರ್ಬೋದು, ಮಕ್ಕಳ ಮೇಲೆ ಟ್ರೋಮಾ ಬಿಲ್ಡ್ ಆಗ್ಬೋದು, ಚೈಲ್ಡ್ಹುಡ್ ಟ್ರೋಮಾಗಳು ಬಿಲ್ಡ್ ಆಗುತ್ತೆ, ಮನೆಯಲ್ಲಿ ಕಲಹಗಳು,
ಇವೆಲ್ಲವೊಂದು ದೂರ ಇರಬೇಕು ಅಂತಂದ್ರೆ ಮೊದಲನೇದು ನಮ್ಮನ್ನ ನಾವು ಅಫಲೈಸ್ಡ್ ಮಾಡ್ಕೊಂಡ್ಬಿಡ್ಬೇಕು. ತಪ್ಪಾಗೋಕ್ಕೂ ಮುಂಚೆ ಅಥವಾ ತಪ್ಪು ನಡೆದ ತಕ್ಷಣವೇ ಇಬ್ರು ಸಮವಾಗಿ ಕೂತ್ಕೊಂಡು ಮಾತನಾಡ್ಬೇಕು. ಇಲ್ಲ ಈ ತರ ಆಗೋಗಿತ್ತು, ಈ ತರ ಆಗೋಗಿದೆ, ಏನ್ ಮಾಡೋದು ಇದಕ್ಕೆ, ಇಬ್ರು ಕೂಡಿ ಸೊಲ್ಯೂಷನ್ ಹುಡುಕ್ಬೇಕು. ಇನ್ನು ಏನಾದ್ರೂ ಆತರ ಸಂದಿಗ್ಧವಾಗಿ ಅಥವಾ ಸಂದೇಹಾಸ್ಪದವಾಗಿ ಏನಾದ್ರೂ ವರ್ತಿಸ್ತಾ ಇದ್ದಾರೆ ಹುಡುಗ ಅಥವಾ ಹುಡುಗಿ, ಏನೇ ನಡೀತಾ ಇದೆ ಅಂತಂದ್ರೂ ಕೂಡ ಮನಸ್ಸಿನ ಆಳದಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಒಂದ್ಸರ್ತಿ ಏನಾದ್ರೂ ಕೌನ್ಸಿಲಿಂಗ್ ಅಟೆಂಡ್ ಮಾಡಿಸ್ಬೇಕು. ಫ್ಯಾಮಿಲಿ ಅಥವಾ ರಿಲೇಶನ್ಶಿಪ್ ಅಡ್ವೈಸರ್ ಹತ್ರ ಹೋಗಿ ಕೂತ್ಕೊಂಡು ಮಾತನಾಡ್ಬೇಕು. ಅವಾಗ ಅವ್ರ ಮನಸ್ಸಲ್ಲಿ ಏನಿದೆ, ಏನ್ ನಡೀತಾ ಇದೆ, ಏನೆಲ್ಲ ಇಲ್ಲ ಅನ್ನೋದು ಕೂಡ ಬೆಳಕಿಗೆ ಬರುತ್ತೆ. ಒಂದ್ ವೇಳೆ ಇದೇ ಕಂಟಿನ್ಯೂಸ್ ಆಗಿ ನಡೀತಾ ಮುಂದೆ ಹೋಯ್ತು ಅಂತಂದ್ರೆ ಗ್ಯಾಸ್ ಲೈಟಿಂಗ್ ಅನ್ನುವಂಥದ್ದು ಶುರುವಾಗುತ್ತೆ. ಮನುಷ್ಯನ ಮನಸ್ಸತ್ವ ಅಥವಾ ಮನಸ್ಸಾಕ್ಷಿಯನ್ನೇ ತಿರುಚುವಂತ ಕೆಲಸ ಅದು. ಮೈಂಡ್ ಸೆಟ್ ನೇ ಚೇಂಜ್ ಮಾಡ್ಬಿಡ್ತಾರೆ. ಕೆಲವೊಮ್ಮೆ ಬದುಕಿದೀವ ಸತ್ತಿದೀವ ಅಂತ ಕೂಡ ಗೊತ್ತಾಗೋದಿಲ್ಲ. ಮನುಷ್ಯನನ್ನ ಆ ರೀತಿಯಾಗಿ ಮತಿಭ್ರಮಿಸೋದ್ರಲ್ಲೂ ಕೂಡ ಯಶಸ್ವಿ ಆಗ್ತಾರೆ. ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು. ಉದಾಹರಣೆಗೆ ಭಾರತದಲ್ಲೇ ಇತ್ತೀಚೆಗೆ ನಡೆದಿರುವಂತಹ ಸರಣಿ ಹತ್ಯಾಕಾಂಡಗಳನ್ನ ನೋಡಿದ್ರೆ ತಾನೇ ಗೊತ್ತಾಗುತ್ತೆ. ಬ್ಯಾರೆಲ್ಲು, ಮನೆಯಲ್ಲಿ ಟೈಲ್ಸ್ ಕೆಳಗಡೆ ಮುಚ್ಚಿ ಹಾಕಿರುವಂಥದ್ದು, ಇನ್ಯಾವುದೋ ಅನೈತಿಕ ಸಂಬಂಧಕ್ಕೆ ಗಂಡನನ್ನ ಹೆಂಡತಿಯೇ ಕೊಂದಿರುವಂಥದ್ದು, ಹೆಂಡತಿಯನ್ನ ಗಂಡನೇ ಕೊಂದಿರುವಂಥದ್ದು, ತುಂಬಾ ಹಲವಾರು ಸಾಕ್ಷ್ಯಗಳು ಕಣ್ಮುಂದೆ ಇದೆ. ಹಾಗಾಗಿನೇ ಯಾವುದೇ ಸಂಬಂಧಗಳಾಗಿರ್ಲಿ, ಗಂಡ ಹೆಂಡತಿ ಅಥವಾ ನಾವಿನ್ನೂ ಲವ್ ಪೀರಿಯಡ್ ಅಲ್ಲಿ ಇದ್ದೀವಿ, ಪ್ರೀತಿ ಮಾಡ್ತಾ ಇದ್ದೀವಿ, ಪ್ರೀತಿಸುವಂತ ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಒಬ್ಬರನ್ನೊಬ್ಬರು ಎಷ್ಟು ಅರ್ಥ ಮಾಡ್ಕೊಳ್ತೀವೋ ಅಷ್ಟು ಅವರ ಬಾಂಡಿಂಗ್ ತುಂಬಾ ಚೆನ್ನಾಗಿ ಬೆಳೆದಿರುತ್ತೆ. ಅಥವಾ ಅದು ಲೈಫ್ ಟೈಮ್ ಕೂಡ ಮುಂದುವರ್ಕೊಂಡು ಹೋಗುತ್ತೆ. ಸುಮ್ಮನೆ ಯಾರ್ದೋ ಉದ್ದೇಶಕ್ಕಾಗೋ ಅಥವಾ ನಾವು ರಿವೆಂಜ್ಗಾಗೋ ಅಥವಾ ಇಫ್ ಯು ಹರ್ಟ್ ಮೀ ಐ ವಿಲ್ ಹರ್ಟ್ ಯು, ಅಥವಾ ನೀನ್ ನನ್ಗೆ ನೋವು ಮಾಡಿದ್ರೆ ನಾನು ನಿನಗೆ ನೋವು ಮಾಡ್ತೀನಿ ಅಂತ ಇನ್ನೇನೋ ಮಾಡಕ್ ಹೋಗಿ ಇನ್ನೇನೋ ಮಾಡ್ಕೊಂತೀರಾ. 2 ವರ್ಷದ ಪ್ರೀತಿ ಇರುತ್ತೆ, 20 ವರ್ಷದ 25 ವರ್ಷ ಸಾಕಿ ಸಲುಹಿಸ ತಂದೆ ತಾಯಿಯನ್ನ ದೂರ ಮಾಡುತ್ತೆ. ಯಾಕಂದ್ರೆ ಪ್ರೀತಿಯಲ್ಲಿ ಆ ಶಕ್ತಿ ಇದೆ. ಹಾಗೆ ಮದುವೆ ಆದ ಹೊಸತರಲ್ಲಿರುವಂತ ಪ್ರೀತಿ ಮದುವೆ ಆದ 10-15 ವರ್ಷದ ನಂತರ ಕಾಣಿಸೋದಿಲ್ಲ. ಹಾಗಾಗಿನೇ ಭಾರತದಲ್ಲಿ ಎಷ್ಟೇ ವೈವಾಹಿಕ ವಿಚ್ಛೇದನಗಳು ನಡೆದ್ರು ಕೂಡ ಅಲ್ಲಿ ಅವ್ರದ್ದೇ ಆದಂತ ಲ್ಯಾಕ್ ಆಫ್ ಎಮೋಷನಲ್ ಕನೆಕ್ಷನ್ಸ್ ಅನ್ನುವಂಥದ್ದು, ಮತ್ತೆ ಸೆಕ್ಸುವಲ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅನ್ನುವಂಥದ್ದು, ಮತ್ತೆ ನಾವೇ ಒಂದು ಅಪರ್ಚುನಿಟಿನ ಬಿಲ್ಡ್ ಮಾಡಿಕೊಡ್ತೀವಲ್ಲ ಅದು ಕೂಡ ಕಾಣಿಸುತ್ತೆ. ಎಲ್ಲದಕ್ಕೆ ಮೋಸ್ಟ್ ಡೇಂಜರ್ ಆಗಿ ಕಾಣಿಸ್ಕೊಳ್ಳುವಂಥದ್ದು ಎಸ್ಕೇಪಿಂಗ್ ಫ್ರಮ್ ಪ್ರಾಬ್ಲಮ್ ಅಂತ, ಸೆಲ್ಫ್ ಎಸ್ಟೀಮ್ ಕೊರತೆಯಿಂದನೂ ಕೂಡ ಇರುತ್ತೆ. ಈ ಎಲ್ಲ ಕಾರಣಗಳು ಮೇಜರ್ಲಿ ಕರ್ನಾಟಕ ಮತ್ತು ಸುಪ್ರೀಂ ಕೋರ್ಟ್ಗಳು ಕೂಡ ತುಂಬಾ ಗಣನೀಯವಾಗಿ ಗಮನಿಸಿದ್ದಾವೆ. ಅವು ಎಲ್ಲವೂ ಕೂಡ ಅಂದ್ರೆ ಈ ಸರ್ವೆ ಅಥವಾ ರಿಸರ್ಚ್ ಪೇಪರ್ ಅಲ್ಲಿ ಕೂಡ ಪಬ್ಲಿಷ್ ಆಗಿದೆ. ಭಾರತದಂತ ದೇಶದಲ್ಲಿ ದಾಂಪತ್ಯಕ್ಕೆ ಅದರದೇ ಆದಂತ ಬೆಲೆ ಇದೆ. ದಾಂಪತ್ಯವಾಗಿರ್ಬಹುದು, ಸ್ನೇಹ, ಪ್ರೀತಿಗೆ ಅದರದೇ ಆದಂತ ಕೊಡುಗೆ ಇದೆ. ಯಾಕೆಂದ್ರೆ ವಿಶ್ವದಲ್ಲೇ ಎಲ್ಲೂ ಇಲ್ಲ ಪ್ರೇಮದ ಕುರುಹು ಭಾರತದಲ್ಲಿದೆ. ಹಾಗೆ ಸಂಬಂಧಗಳಲ್ಲೂ ಕೂಡ ಅತ್ಯಂತ ಗಟ್ಟಿಯುತವಾದಂಥದ್ದು, ಗಟ್ಟಿಮುಟ್ಟಾದ ಸಂಬಂಧಗಳು ಕೂಡ ಭಾರತದಲ್ಲಿ ನೆರವೇರುತ್ತೆ ಅಂತ ಹಿರಿಯರ ಮಾತುಗಳು, ಅದೇ ಪಾಶ್ಚಿಮಾತ್ಯರ ಮಾತುಗಳು ಕೂಡ ಇದೆ. ಆದ್ರೆ ಇಂದಿನ ಕಲಿಯುಗದಲ್ಲಿ, ಆಧುನಿಕ ಯುಗದಲ್ಲಿ ಭಾರತದಲ್ಲಿ ಎಷ್ಟು ಬೇಗ ಸಂಬಂಧ ಕೊಡುತ್ತೋ ಅಷ್ಟೇ ಬೇಗ ಸಂಬಂಧಗಳು ಕಟ್ ಆಗ್ತಾ ಇದಾವೆ. ಅಲ್ಲಿ ಸೆಲ್ಫ್ ಎಸ್ಟೀಮ್ ಕೊರತೆ ಇರಬಹುದು, ಎಸ್ಕೇಪಿಂಗ್ ಪ್ರಾಬ್ಲಮ್ ಇರಬಹುದು, ಇನ್ನೇನೇನೋ ಕಾರಣಗಳಿರ್ಬೋದು, ಅಥವಾ ಲ್ಯಾಕ್ ಆಫ್ ಎಮೋಷನಲ್ ಕನೆಕ್ಷನ್ಗಳಿರ್ಬೋದು. ಯಾವುದೇ ಆಗಿದ್ರು ಕೂಡ ನಾವು ತಳಹದಿಯಿಂದನೇ ಭದ್ರವಾದಂತ ತಾಜ್ ಮಹಲ್ನ ಕಟ್ಟೋದಕ್ಕೆ ಪ್ರಯತ್ನ ಪಡಬೇಕೇ ವಿನಃ ಯಾರ್ದೋ ತಾಜ್ ಮಹಲ್ ಮೇಲೆ ನಮ್ಮ ಹೆಸರನ್ನ ಕೆಚ್ಚೋದಿಕ್ಕೆ ಹೋಗ್ಬಾರ್ದು ಅನ್ನುವಂಥದ್ರ ವಿಶೇಷವಾದಂತ ಮಾತುಗಳನ್ನು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ. ಈ ವಿಡಿಯೋ ನಿಮ್ಗೇನಾದ್ರೂ ಉಪಯುಕ್ತ ಅನ್ಸಿದ್ರೆ, ಒಂಚೂರು ಏನಾದ್ರೂ ಮಾಹಿತಿ ಇದೆ ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನಷ್ಟು ಜನರಿಗೆ ಈ ವಿಡಿಯೋನ ಕಳಿಸೋದು ಕೂಡ ತಪ್ಪಿಸ್ಬೇಡಿ. ಸಬ್ಸ್ಕ್ರೈಬು, ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಇದೇ ರೀತಿಯಾದಂಥ ಸೈಕಾಲಜಿಕಲ್ ಮನಃಶಾಸ್ತ್ರದ ವಿಡಿಯೋಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ. ವಂದೇ ಭಾರತ ಮಾತರಂ.